ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರೆ, ನಿಮ್ಮೊಬ್ಬೊಬ್ಬರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಸಂತೋಷವಾಗಿರಿ. ದೇವರು ಸಮೃದ್ಧಿಯಾಗಿ ಎಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಕಾರ್ಯಗಳ ಕುರಿತು ಇಂದು ಒಂದು ದೇವರ ವಾಕ್ಯವನ್ನು ಆಲಿಸುತ್ತೇವೆ. ಇಂದಿನ ದೇವರ ವಾಕ್ಯ ನಮಗೆ ಒಂದು ಅನುಗ್ರಹವಾಗುತ್ತದೆ ಎಂದು ವಿಶ್ವಾಸಿಸುತ್ತೀರಾ? ಇಂದಿನ ದೇವರ ವಾಕ್ಯದಲ್ಲಿ ನನ್ನೊಂದಿಗೆ ಮಾತನಾಡಿರಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ನಮಗೆ ಒಂದು ಅನುಗ್ರಹವಾಗಲಿ, ನಮಗೆ ಒಂದು ಅನುಭವವಾಗಲಿ ಎಂದು ಆಲಿಸುವ ದೇವರ ವಾಕ್ಯ 2 ಅರಸುಗಳ ಗ್ರಂಥ 4ನೇ ಅಧ್ಯಾಯ 42ರಿಂದ 44ರವರೆಗೆ ವಾಕ್ಯಗಳು. ನೀವು ಗಮನವಿಟ್ಟು ಕೇಳಿರಿ. ದೇವರು ನಮ್ಮ ಜೀವನದಲ್ಲಿ ಬರುವಾಗ ಏನೇನು ಸಂಭವಿಸುತ್ತದೆ ಎಂದು ಇಂದಿನ ವಾಕ್ಯದಲ್ಲಿ ನಾವು ತಿಳಿಯಬಹುದು. ವಾಕ್ಯ ಇಂತಿದೆ, ಆಲಿಸೋಣ. ಒಂದು ದಿನ ಬಾಳ್ ಶಾಲಿಷ ಊರಿನ ಒಬ್ಬ ವ್ಯಕ್ತಿ 20 ಜವೆ ಗೋಧಿಯ ರೊಟ್ಟಿಗಳನ್ನು, 1 ಚೀಲ ತುಂಬ ಹಸಿ ತೆನೆಗಳನ್ನು ಪ್ರಥಮ ಫಲದ ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ದೈವ ಪುರುಷನಿಗೆ ಸಮರ್ಪಿಸಿದನು. ಎಲಿಷನು ತನ್ನ ಸೇವಕನಿಗೆ, ಇದನ್ನು ಜನರಿಗೆ ಕೊಡು, ಅವರು ಊಟ ಮಾಡಲಿ ಎಂದು ಹೇಳಿದನು. ಅದಕ್ಕೆ ಅವನು, ಇಷ್ಟನ್ನು 100 ಮಂದಿಗೆ ಹೇಗೆ ಬಡಿಸಲಿ ಎಂದನು. ಎಲಿಷನು, ಇರಲಿ, ಕೊಡು, ಅವರು ಊಟ ಮಾಡಲಿ. ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಳ್ಳುವರು ಎಂಬುದು ಸರ್ವೇಶ್ವರನ ನುಡಿ ಎಂದು ಹೇಳಿದನು. ಸೇವಕನು ಬಡಿಸಿದನು. ಸರ್ವೇಶ್ವರನು ನುಡಿದಂತೆಯೇ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಂಡರು. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಾವು ಯೋಚಿಸುತ್ತೇವೆ, ನಾವು ಹೇಗೆ ಇನ್ನು ಜೀವಿಸುವುದು? ನಾವು ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರುವುದು? ನಮ್ಮ ಮಕ್ಕಳ ಗತಿ ಏನು? ಹೇಗೆ ಈ ರೋಗ ಸೌಖ್ಯವಾಗುವುದು? ಹೇಗೆ ನನ್ನ ಈ ಕುಟುಂಬ ಸಂತೋಷವಾಗಿ ಮಾರ್ಪಡುವುದು? ಹೇಗೆ ನನ್ನ ಬಾಳ ಸಂಗಾತಿಯ ಮನಸ್ಸು ಬದಲಾಗುವುದು? ಹೇಗೆ ನನ್ನ ಈ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುವುದು? ಹೇಗೆ 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 ಎಂದು ಕೇಳುವ ಪ್ರಶ್ನೆ ನಮ್ಮ ಜೀವನದಲ್ಲಿ ಒಂದು ಸಂಬಂಧ ಇರುವ ಪ್ರಶ್ನೆಯಾಗಿದೆ. ನಾನು ಹೇಗೆ ಪ್ರಾರ್ಥನಾ ಜೀವನದಲ್ಲಿ ಬೆಳೆಯುವುದು? ನಾನು ಹೇಗೆ ದೇವರ ವಾಕ್ಯ ಕೇಳಲು, ಆಧ್ಯಾತ್ಮಿಕತೆಯಲ್ಲಿ ಬೆಳೆಯಲು ಹೇಗೆ ಸಾಧ್ಯ? ದೇವರು ನಮ್ಮ ಜೀವನದಲ್ಲಿ ಬರುವಾಗ ನಮ್ಮ ಜೀವನ ಅನುಗ್ರಹವಾಗಲು ಸಾಧ್ಯವಾಗುತ್ತದೆ. ದೇವರು ನಮ್ಮ ಜೀವನದಲ್ಲಿ ಬರುವಾಗ ಹೇಗೆ ಈ ಕಾರ್ಯ ನಡೆಯುತ್ತದೆ ಎಂದು ಯೋಚಿಸಿದ ನಾವು ಆ ಕಾರ್ಯವನ್ನು ಅದ್ಭುತವಾಗಿ ಕಾಣುತ್ತೇವೆ. ಪ್ರಿಯರೇ, ದೇವರ ಕಾರ್ಯ ನಡೆಯುವಾಗ ನಮಗೇನೆ ಅದ್ಭುತ ಎನಿಸುತ್ತದೆ. ಪ್ರಿಯರೇ, ದೇವರ ಕರಗಳಿಗೆ ಸಮರ್ಪಿಸಿದು ನಮಗೆ ಹೇಗೆ ನಡೆಯುತ್ತದೆ, ಹೇಗೆ ಸಾಧಿಸುತ್ತದೆ ಎಂದು ಯೋಚಿಸಿದ ಕಾರ್ಯಗಳು ನಮಗೇನೆ ಅದ್ಭುತವಾಗಿ ಕಾಣಲು ಸಾಧ್ಯವಾಗುತ್ತದೆ. ದೇವರು ನಮ್ಮ ಜೀವನದಲ್ಲಿ ಬರುವಾಗ ಹೀಗೆ ಎಲ್ಲ ಅದ್ಭುತಗಳು ನಡೆಯುತ್ತದೆ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ನೋಡುವಾಗ ನಮಗೆ ಸಮಾಧಾನ ಇಲ್ಲ, ನಮಗೆ ಎಲ್ಲ ಮೋಸ ಮಾಡ್ತಾರಲ್ಲ, ನಮಗಿಷ್ಟೇ ಜಾಗ ಇರೋದು, ನಮಗಿಷ್ಟೇ ವರಮಾನವಿರೋದು ಎಂದೆಲ್ಲ ಯೋಚಿಸುತ್ತೀವಲ್ಲ. ಆದರೆ ದೇವರ ಕಾರ್ಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತವನ್ನಾಗಿ ಅನುಗ್ರಹವಾಗಿ ಮಾಡುತ್ತದೆ. ಹಾಲೆಲೂಯಾ. ಧೈರ್ಯವಾಗಿರಿ. ಹೆದರಿ ನಿರಾಸೆಯಾಗಿ ಭಯಪಟ್ಟು ಇರದೆ ಧೈರ್ಯವಾಗಿರಿ. ದೇವರ ಸಂಬಂಧ ದೇವರ ಕಾರ್ಯಗಳಿಗೆ ಕಾರಣವಾಗುತ್ತದೆ. ದೇವರ ವಾಕ್ಯ ಆಲಿಸುವ ನಿನ್ನಲ್ಲಿ ಒಂದು ದೇವರ ಕಾರ್ಯಕ್ಕೆ ಕಾರಣವಾಗುತ್ತದೆ. ನಮಗೆ ಪ್ರಾರ್ಥಿಸೋಣ. ದೇವರ ವಾಕ್ಯ ಆಲಿಸುವ ನಮ್ಮ ಕುಟುಂಬವನ್ನು, ನಮ್ಮ ಅವಸ್ಥೆಯನ್ನು ನೀವು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ. ದೇವರ ವಾಕ್ಯ ಸಂಬಂಧದಲ್ಲಿ ನಿಂತುಕೊಂಡು ನಾವು ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.